ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಅಮಿತ್ ಶಾ ಹೇಳಿಕೆ ಖಂಡಿಸಿ ಪಟ್ಟಣದ ನ್ಯಾಯಾಲಯದಲ್ಲಿ ವಕೀಲರಿಂದ ಕಾರ್ಯಕಲಾಪ ಬಹಿಷ್ಕರಿಸಿ ಪ್ರತಿಭಟನೆ. ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ವಕೀಲರ ಸಂಘದ ವತಿಯಿಂದ ಎಲ್ಲಾ ವಕೀಲರು ತಮ್ಮ ಕಾರ್ಯಕಲಾಪಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ಎಂ ರಾಜಣ್ಣ ಅವರು ಮಾತನಾಡಿ, ಈ ದೇಶದ ಸಂವಿಧಾನದ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಲಘುವಾಗಿ ಮಾತನಾಡಿರುವುದು ಅವರಿಗೆ ಶೋಭೆ ತರುವುದಿಲ್ಲ. ಸ್ವತಂತ್ರ ಪೂರ್ವ ದಲಿತರಿಗೆ ದೇವಸ್ಥಾನಕ್ಕೆ ಪ್ರವೇಶವನ್ನ ನಿರಾಕರಿಸಿದ್ರು. ಅಲ್ಲದೆ ನರಕ ಯಾತನೆಯಲ್ಲಿದ್ದ ಜನರಿಗೆ ಅಂಬೇಡ್ಕರ್ ಅವರು ಸಂವಿಧಾನ ಜಾರಿ ಮಾಡುವ ಮೂಲಕ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕಲ್ಪಿಸಿದ್ರು. ಅಂತಹ ಮಹಾನ್ ವ್ಯಕ್ತಿ ವಿರುದ್ಧ ಅಪಮಾನ ಮಾಡಿರುವುದು ಸರಿಯಲ್ಲ. ಭಾರತದಲ್ಲಿ ಅತ್ಯಂತ ಅಮೂಲ್ಯವಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಜಾರಿಗೊಳಿಸಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್. ದೇಶದ ಜನರಿಗೆ ಅತ್ಯುತ್ತಮವಾದ ಸಂವಿಧಾನವನ್ನ ನೀಡುವ ಮೂಲಕ ಜನಮಾನಸದಲ್ಲಿ ಉಳಿದಿದ್ದಾರೆ. ಅಮಿತ್ ಶಾ ಅವರು ನೀಡಿರುವ ಹೇಳಿಕೆ ದೇಶದ ಜನರಿಗೆ ಅಪಮಾನ ಮಾಡಿದ ಹೀಗಾಗಿ ಅವರು ಕ್ಷಮೆಯನ್ನ ಯಾಚಿಸಬೇಕು ಅಂತ ಒತ್ತಾಯಿಸಿದ್ರು. ಈ ಪ್ರತಿಭಟನೆಯಲ್ಲಿ ವಕೀಲರುಗಳಾದ ಸಿ ಸಿದ್ದರಾಜು, ಸಿಆರ್ ನಾಗರಾಜು, ಸಿಎಂ ಮಹದೇವಸ್ವಾಮಿ, ರವೀಶ್, ಜಿಎನ್ ಸಂಪತ್, ಕೆಬಿ ಶಶಿಧರ, ಶ್ರೀನಿವಾಸ್ ಮೂರ್ತಿ, ಎಂ ನಾಗರಾಜು, ಗೌಡಹಳ್ಳಿ ಮಹೇಶ್, ಅಶ್ವಿನ್ ಕುಮಾರ್, ಕಾಂತರಾಜು, ಎಂ ಕುಮಾರಸ್ವಾಮಿ, ಸಿ ನಂಜುಂಡಸ್ವಾಮಿ, ಆರ್ ಕುಮಾರಸ್ವಾಮಿ, ಚಂದನ, ಮೇಘನಾ ಮುಂತಾದವರು ಭಾಗವಹಿಸಿದ್ರು. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಅಂಬೇಡ್ಕರ್ ಅವರಿಗೆ ಧಿಕ್ಕಾರ ಧಿಕ್ಕಾರ ಅಮಿತ್ ಶಾಗೆ ಧಿಕ್ಕಾರ 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 ಅಮಿತ್ ಶಾಗೆ ಧಿಕ್ಕಾರ 420 ಅಮಿತ್ ಶಾಗೆ ಧಿಕ್ಕಾರ 420 ಅಮಿತ್ ಶಾಗೆ ಧಿಕ್ಕಾರ ಸಂವಿಧಾನ ವಿರೋಧಿಗೆ ಧಿಕ್ಕಾರ ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಧಿಕ್ಕಾರ ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಧಿಕ್ಕಾರ. ಈ ದಿನ ನಮ್ಮ ಸಂವಿಧಾನದ ಕೊಟ್ಟಂತಹ ಭಿಕ್ಷೆಯಿಂದ ಇವತ್ತು ಅಮಿತ್ ಶಾ ಅವರು ಇಡೀ ರಾಷ್ಟ್ರ ಮಟ್ಟದಲ್ಲಿ ಗೃಹ ಸಚಿವರಾಗಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ನೀಡತಕ್ಕಂಥದ್ದು ಖಂಡನೀಯ. ಇದರ ಬಗ್ಗೆ ಇಡೀ ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಎಲ್ಲ ವಕೀಲ ಸಮುದಾಯಗಳು, ರಾಷ್ಟ್ರ ರಾಜಕಾರಣಿಗಳಿರ್ಬೋದು, ರಾಜ್ಯದ ರಾಜಕಾರಣಿಗಳಿರ್ಬೋದು, ಎಲ್ಲ ರಾಜ್ಯದಲ್ಲೂ ಕೂಡ ಮತ್ತೆ ದೇಶದಲ್ಲೂ ಕೂಡ ಅಲ್ಲೋಲ ಕಲ್ಲೋಲಾಗ್ತಕ್ಕಂಥ ಪ್ರತಿಭಟನೆಗಳನ್ನು ಮಾಡುತ್ತಾ ಇದ್ರೂ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಕೇಂದ್ರ ಸರ್ಕಾರ ಆಗಲಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಆಗಲಿ, ಸಂಪುಟ ಸದಸ್ಯರುಗಳಾಗಲಿ, ಸಂಪುಟ ದರ್ಜೆಯಲ್ಲಿರ್ತಕ್ಕಂಥವರಾಗಲಿ ಯಾರು ಕೂಡ ಇದ್ರ ಬಗ್ಗೆ ಯಾದರೂ ಕೂಡ ಅವ್ರ ಬಗ್ಗೆ ಒಂದು ಮಾತನ್ನು ಕೂಡ ಆಡ್ತಕ್ಕಂಥದ್ದು ನೋಡಿದ್ರೆ ಇದರ ವಿರುದ್ಧವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಜೊತೆಗೆ ಅಮಿತ್ ಶಾಗೆ ಈ ಸರ್ಕಾರವೇ ಈ ಥರ ಮಾತನ್ನು ಹೇಳುವಂತಹ ವಿಚಾರನ ನಾವು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಅವ್ರ ಬಗ್ಗೆ ಸಪೋರ್ಟ್ ಮಾಡಿದಾಗೆ ಆಗುತ್ತೆ. ಅವ್ರು ಮಾಡಿರ್ತಾರೆ. ಅಮಿತ್ ಶಾ ಅವರು ರಾಜ್ಯ ಸೇವೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಒಂದು ಹೆಸರು ಇತ್ತೀಚೆಗೆ ಫ್ಯಾಷನ್ ಆಗಿದೆ ಅಂತೇಳಿ ಅವ್ರಿಗೆ ಅವಹೇಳನವಾಗಿ ಮಾತಾಡಿದ್ದಾರೆ. ಆ ವಿಚಾರವಾಗಿ ಇವತ್ತು ನಮ್ಮ ಯಳಂದೂರು ನ್ಯಾಯಾಲಯದ ವಕೀಲ ಸಂಘದಿಂದ ಅವರ ಹೇಳಿಕೆಯನ್ನು ಖಂಡಿಸಿ ಇವತ್ತು ನಾವು ಯಳಂದೂರು ನ್ಯಾಯಾಲಯದ ಕಾರ್ಯಕಲಾಪಗಳಿಂದ ಹೊರಗುಳಿದು ಅವರು ಅಮಿತ್ ಶಾ ಅವರು ನೀಡುವಂತಹ ಹೇಳಿಕೆಯನ್ನು ಖಂಡಿಸಿ ಇವತ್ತು ಯಳಂದೂರು ತಾಲೂಕು ತಹಶೀಲ್ದಾರರ ಮೂಲಕ ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ನಮ್ಮ ಮನವಿಯನ್ನು ಸಲ್ಲಿಸ್ತೀವಿ. ಮಾನ್ಯ ಅಮಿತ್ ಶಾ ಅವರು ಸಂವಿಧಾನ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ, ಒಬ್ಬ ರಾಷ್ಟ್ರೀಯ ನಾಯಕರ ಬಗ್ಗೆ ಅವಹೇಳನಕಾರಿ ನೀಡಿದಂಥ ಒಂದು ಖಂಡನೀಯ. ಒಬ್ಬ ಸಂವಿಧಾನ ಅಡಿಯಲ್ಲಿ ಎಲೆಕ್ಟ್ ಆದಂತಹ ಕೇಂದ್ರ ಸಚಿವರು ಮತ್ತು ಸಂವಿಧಾನ ಆಶಯಗಳು ಮತ್ತು ಪೀಠಿಕೆಗಳನ್ನು ಏನು ಹೇಳಿದೆ, ಪ್ರತಿಯೊಬ್ಬರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿಕೆ ನೀಡಿದಾರಲ್ಲ, ಅದು ಖಂಡನೀಯ. 7 ಜನ್ಮದಲ್ಲಿ ಅವರು ಒಂದು ಏನು ಜನ್ಮ ತಾಳ್ಬೋದಾಯಿತು, ಅಂಬೇಡ್ಕರ್ ಹೆಸರು ಹೇಳೋ ಬದಲು ದೇವರ ಹೆಸರು ಹೇಳಿದರೆ ಈ ಎಷ್ಟೋ ಜನ ಉದ್ಧಾರ ಆಯಿತು ಅಂತ ಹೇಳಿದ್ರೆ ಖಂಡನೀಯ. ಯಾಕೆಂದರೆ ಭಾರತ ಸಂವಿಧಾನದಲ್ಲಿ ಪೀಠಿಕೆಯಲ್ಲಿದೆ ತಮ್ಮ ಧರ್ಮಗಳನ್ನು ಅನುಷ್ಠಾನವಾಗಿ ಆಚರಿಸ್ಬೋದಂತ. ಈ ಒಂದು ಸಂವಿಧಾನ ಅಡಿಯಲ್ಲಿ ಎಲೆಕ್ಟ್ ಆದಂತಹ ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಅವರಿಗೆ ಈ ಒಂದು ಹೇಳಿಕೆಯನ್ನು ಖಂಡಿಸಿ ಈ ದಿನ ನ್ಯಾಯಾಲಯ ಕಲಾಪಗಳಿಂದ ಹೊರಗುಳಿದು. ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.